ನಮಸ್ತೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ನಾನು ಅಡುಗೆ ಮಾಡಿಬಿಡೋಣ, ನಮ್ಮ ಅತ್ತೆ ಬರೋಷ್ಟರಲ್ಲಿ ಬರ್ತೀನಿ ಅಂತ ಕಾಲ್ ಮಾಡಿದರು. ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಬೆಳಗ್ಗೆ ಎಲ್ಲ ರಸಮ್ಮು, ರೈಸು, ಒಬ್ಬಟ್ಟು, ವಡೆ ಎಲ್ಲ ಇತ್ತು, ಅದೇ ಮ್ಯಾನೇಜ್ ಆಗೋಯಿತು. ಅದಕ್ಕೆ ಒಂದೇ ಸಲ ನೈಟ್ಗೆ ಆಗೋ ಥರ ಅಡುಗೆ ಮಾಡಿಬಿಡೋಣ ಸಂಜೆ ಅಂತ ಲೈಟಾಗಿ ಆಗಲಿ ಅಂತ ನಾನಿವತ್ತು ಹೆಸರುಬೇಳೆ ಸಾರು ಮಾಡ್ತಾಯಿದ್ದೀನಿ. ಹೆಸರುಬೇಳೆ ಸಾರಿಗೆಲ್ಲ ಕುಕ್ಕರಲ್ಲಿ ವಿಜಿಲ್ ಬರಲಿ ಅಂತ ನಾನು ಇಟ್ಬಿಟ್ಟು ದೇವ್ರ ಮನೆನ ಕ್ಲೀನ್ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಇಟ್ಟಿದ್ರಲ್ವ, ಅದನ್ನು ತೆಗೆದು ಕ್ಲೀನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಇಡೋವಾಗ ಎಷ್ಟು ಇದಿಲ್ಲ ಅದು ಇಡಬೇಕು ಹಿಂಗೆ ಮಾಡಿದ್ರೆ ಯಾವ ಥರ ಇರುತ್ತೆ, ಹಿಂಗೆ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಯೋಚನೆ ಮಾಡಿ ಒಂದು ದಿನ ಪೂರ್ತಿ ರೆಡಿ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ರೆಡಿ ನಾವು. ಅದೇ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಹಿಂಗೆ 2 ನಿಮಿಷದಲ್ಲಿ ದೇವ್ರನ್ನ ತೆಗಿಬೋದು. ತೆಗಿಯೋವಾಗ ಎಷ್ಟು ಬೇಜಾರಾಗುತ್ತೆ ನಮಗೆ. ಇಡೋವಾಗ ಎಷ್ಟು ಖುಷಿಯಾಗಿ ಇಡ್ತೀವೋ ತೆಗಿಯೋವಾಗ ಅಷ್ಟೇ ಬೇಜಾರಾಯಿತು. ನನಗೂ ಅಷ್ಟೇ, ಏನು ಮಾಡೋದು, ತೆಗಿಲೇಬೇಕಲ್ವ. ಅದಕ್ಕೆ ದೇವ್ರನ್ನೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಒರೆಸ್ಕೊಂಡು ಎಲ್ಲ ಜೋಡಿಸ್ಕೊಂಡು ಮತ್ತೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅಡುಗೆ ಮನೆಗೆ ಬಂದೆ. ಎಲ್ಲ ವಿಷಲ್ ಹೋಗಿತ್ತು, ಸಾಂಬಾರು ಮಾಡಿಟ್ಬಿಡೋಣ ನಮ್ಮ ಅತ್ತೆ ಬರೋಷ್ಟರಲ್ಲಿ ಅಂತ. ಎಲ್ಲ ಚೆನ್ನಾಗಿ ನೀಟಾಗೆಲ್ಲ ಮಸ್ತ್ ಸಾಂಬಾರು ಮಾಡ್ತಾಯಿದ್ದೀನಿ. ಇವತ್ತು ನಾನು ನೆನ್ನೆಲ್ಲ ಹೆವಿ ಆಗಿತ್ತಲ್ವ, ಅದಕ್ಕೆ ಇವತ್ತು ಲೈಟಾಗಿರಲಿ ಅಂತ ನಾನು ಹೆಸರುಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆಲ್ಲ ಇಟ್ಟು ಸ್ವಲ್ಪ ಪಾತ್ರೆ ಇತ್ತು ವಾಶ್ ಮಾಡಿರೋದು ಅಂತ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನನಗಂತೂ ಪುಳಿಯೋಗರೆ ತುಂಬಾ ಇಷ್ಟ, ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಇತ್ತು. ಪುಳಿಯೋಗರೆ ಮತ್ತು ಅನ್ನ ಸಾಂಬಾರು ಹಾಕ್ಕೊತಿದ್ದೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.